ಇತ್ತೀಚೆಗೆ ರಾಜ್ಯಾದ್ಯಂತ ಮೈಕ್ರೋ ಫಿನಾನ್ಸ್ ಹಾವಳಿಗೆ 4 ಮಂದಿ ಬಲಿಯಾಗಿದ್ದಾರೆ. ಇಂದು ಮೈಕ್ರೋ ಫಿನಾನ್ಸ್ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಕರೆದಿದ್ದಾರೆ. ಗೌರಿಬಿದನೂರು ನಗರದ 1ನೇ ವಾರ್ಡ್ ನಾಗಯ್ಯರೆಡ್ಡಿ ಬಡಾವಣೆಯಲ್ಲಿ ಮೈಕ್ರೋ ಫಿನಾನ್ಸ್ ಹಾವಳಿಗೆ ತತ್ತರಿಸಿದ ಕುಟುಂಬಗಳು ಬೀದಿಗಿಳಿದು ಪ್ರತಿಭಟಿಸಿದ್ದಾರೆ. ಈ ಬಡಾವಣೆಯಲ್ಲಿ ಸುಮಾರು 1,000 ಜನಸಂಖ್ಯೆ ಇದ್ದು ಬಹುತೇಕ ಎಲ್ಲ ಕೂಲಿ ಕಾರ್ಮಿಕರು ಬಡವರು ವಾಸಿಸುವ ಬಡಾವಣೆಯಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವು ಫಿನಾನ್ಸ್ ಕಂಪನಿಗಳು ಒಂದೊಂದು ಮನೆಗೆ ಸುಮಾರು 4 ರಿಂದ 5 ಲಕ್ಷ ಸಾಲ ನೀಡಿ ವಸೂಲಿ ಮಾಡಲು ಯಾವುದೇ ನಿಯಮಗಳನ್ನು ಪಾಲಿಸದೆ ವಿನಾಕಾರಣ ನಮಗೆ ತೊಂದರೆ ಕೊಡುತ್ತಿದ್ದಾರೆ. ದುಡ್ಡು ಕಟ್ಟಲಿಲ್ಲ ಅಂದ್ರೆ ಮನೆಗೆ ಬೀಗ ಹಾಕ್ತಿದ್ದಾರೆ. ಇಡೀ ಗೌರಿಬಿದನೂರು ನಗರದಲ್ಲಿ ಅತಿ ಹೆಚ್ಚು ಫಿನಾನ್ಸ್ ತೆಗೆದುಕೊಂಡಿರುವ ಬಡಾವಣೆ. ಪ್ರತಿನಿತ್ಯ ಫಿನಾನ್ಸ್ ಕಂಪನಿಯವರು ರಾತ್ರಿ ಹಗಲು ಒಂದೇ ನಮ್ಮ ಮನೆಗಳ ಮುಂದೆ ಬಂದು ಅಸಭ್ಯವಾಗಿ ವರ್ತಿಸಿ ನಮ್ಮನ್ನ ಬೆದರಿಸ್ತಾರೆ. ಈಗಾಗಲೇ ಅವರ ಕಾಟಕ್ಕೆ ಕೆಲವರು ಮನೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ. ಅವರ ಬಳಿ ಹಣ ಪಡೆದಿದ್ದು ನಿಜ. ನಾವು ಪ್ರಾಮಾಣಿಕವಾಗಿ ಹಣ ಕಟ್ತಿದ್ದೇವೆ. ಸ್ವಲ್ಪ ವಿಳಂಬವಾದರೆ ನಮ್ಮನ್ನ ಏಕವಚನದಲ್ಲಿ ನಿಂದಿಸಿ ರಸ್ತೆಯಲ್ಲಿ ಮಾನ ಮರ್ಯಾದೆ ತೆಗಿತಿದ್ದಾರೆ. ನಾವು ದಿನ ದುಡಿದು ಜೀವನ ಸಾಗಿಸಬೇಕು. ನಮ್ಮ ಗಂಡಂದ್ರು ಕೂಲಿ ಕೆಲಸಕ್ಕೆ ಹೋದ್ರೆ ನಾವು ಹೂವು ಕಟ್ಟಿ ಮನೆಯನ್ನು ನಿಭಾಯಿಸ್ತಿದ್ದೇವೆ, ಮಕ್ಕಳನ್ನು ಓದಿಸ್ತಿದ್ದೇವೆ. ಆದರೆ ನಮ್ಮ ಬಡತನವನ್ನ ಬಂಡವಾಳ ಮಾಡಿಕೊಂಡ ಕೆಲ ಫಿನಾನ್ಸ್ ಕಂಪನಿಗಳು ನಮ್ಮ ರಕ್ತ ಹೀರ್ತಿದ್ದಾರೆ. ದಯವಿಟ್ಟು ನಮ್ಮನ್ನ ಕಾಪಾಡಿ, ಇಲ್ಲ ಅಂದ್ರೆ ನಾವು ಊರು ಖಾಲಿ ಮಾಡಬೇಕು, ಇಲ್ಲ ಪ್ರಾಣ ಬಿಡಬೇಕು. ಸರ್ಕಾರ ಮತ್ತು ಅಧಿಕಾರಿಗಳು ನಮ್ಮ ನೆರವಿಗೆ ಬಂದು ನಮ್ಮನ್ನ ಫಿನಾನ್ಸ್ ಕಿರುಕುಳದಿಂದ ಕಾಪಾಡುತ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಅವ್ರು ಕೊಟ್ಟಿಲ್ಲ ಅಂದ್ರೆ ಕಟ್ಟಿಸ್ರಮ್ಮ ಅಂತ ಹೇಳ್ಬಿಟ್ಟು ನನಗೂ ಬಂದು ಪ್ರೆಸರ್ ಮಾಡ್ತಾರೆ. ನನಗೂ ಹುಷಾರಿಲ್ಲ ಅಂತಂದ್ರೆ ಪ್ರೆಸರ್ ಮಾಡವನೆ. ಸ್ಪಂದನ ಅವನು ನೆನೆ ಬಂದು ಹೆಂಗಂದ್ರೆ ಹಂಗೆ ಮಾತಾಡೋಣೆ. ಬೆಳಗ್ಗೆನೆ ಬಂದವನೆ, ಸರ್ ಹುಷಾರಿಲ್ಲ ಸರ್ ನನಗೆ ಅಂತ ಹೇಳ್ತಾ ಇದ್ದೀನಿ. ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ ಅಂದ್ರೂ ತಾವು ಎದ್ದು ಬಂದು ಕಟ್ ಬಮ್ಮ, ಈಚೆಗೆ ಬಮ್ಮ ಅಂತ ಹೆಂಗಂದ್ರೆ ಹಿಂಗೆ ಮಾತಾಡೋಣ. ಸ್ಪಂದನ ಅವನು ಒಬ್ಬನೇ ಸರ್ ಹೊರಟಾಗಿ ಮಾತಾಡೋದು. ಇನ್ನು ಬೇರೆ ಅವ್ರು ಯಾರು ಮಾತಾಡೋಲ್ಲ. ನಾವು 40,000 ತಗೊಂಡಿದ್ವಿ ಸರ್. 1 ವರ್ಷ ಆಗೋಗೈತೆ ಕಟ್ಟಿ. ಎಷ್ಟು ಸಂಘದಲ್ಲಿ ತಗೊಂಡಿದ್ದೀರಾ? 4 ಸಂಘದಲ್ಲಿ ಇದ್ದೀನಿ. ಎಸ್ ಬ್ಯಾಂಕ್ ಅಲ್ಲಿ, ಸಮಸ್ತ ಅಲ್ಲಿ, ಕರೂರ್ ವೈಶ್ಯ ಬ್ಯಾಂಕು, ಎಸ್ ಬ್ಯಾಂಕು 4 ಸಂಘದಲ್ಲಿ ಇದ್ದೀನಿ. ಗ್ರಾಮೀಣ ಕೋಟ ಅಲ್ಲಿ ಇದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆದು ಯಾವುದೂ ಇಲ್ಲ. ಕಟ್ತಾ ಇದ್ದೀನಿ ಸರ್. ನನಗೆ ಆಗೋಷ್ಟು ಕಟ್ತೀನಿ. ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು ಸಮೇತ ಕೇಳಲ್ಲ. ನಾನು ಇರೋದು ಒಬ್ಬಳೆ, ನಮ್ಮ ಮನೆಗೆ ಇರೋದು ಒಬ್ಬಳೆ. ನಾನು ದುಡಿಯೋ ಕೆಲ್ಸಕ್ಕೆ ಹೋಗ್ತೀನಿ. ನಾನು ಕೆಲ್ಸಕ್ಕಂತ ಹೋಗ್ಲು, ಮನೆ ಬಾಡಿಗೆ ಅಂತ ಕಟ್ಲು, ಮಕ್ಳಿಗಂತ ನೋಡ್ಕೊಳ್ಳೋ, ಮಕ್ಳು ಎಜುಕೇಶನ್ ಅಂತ ನೋಡ್ಕೊಳ್ಳೋ. ನನಗೆ ಗಂಡ ಇಲ್ಲ, ಯಾರಿಲ್ಲ. ಯಾರು ಕೇಳಿದ್ರು ಹೇಳ್ಕೋಬೇಕು. ನನಗೆ ಟೈಮ್ ಕೊಡಿ ಅಂದ್ರೆ ಕೊಡ್ತಾ ಇಲ್ಲ ಯಾರು. ಯಾವ ಸಾವಿರ ಅವರು ಹೇಳಿದ್ರು ಸಮೇತ ಕೇಳಲ್ಲ. ಕಟ್ಟಬೇಕು ಅಂತ ಕೂತ್ಕೊಂತಾರೆ ನಮ್ಮ ಮನೆ ಹತ್ರ. ಆಫೀಸ್ ಹತ್ರ ಹೋಗಿ ಕಟ್ಟೋದಿಲ್ವಾ? ಅವ್ರ ಮನೆ ಹತ್ರ ಏನಕ್ಕೆ ಬರ್ತಾರೆ? ಏನು ಆಫೀಸ್ ಹತ್ರ ಏನಿಲ್ಲ, ಬ್ಯಾಚಿಂದ ಮಾಡ್ಕೊಟ್ಟಿದ್ದಾರೆ. ಬ್ಯಾಚಿಂದಾನೆ ನಿಂಗೆಲ್ಲ ಇಲ್ಲಲ್ಲ, ಬ್ಯಾಚಿಂದ ಹಾಕಿಸ್ ಕಟ್ರಮ್ಮ ಅಂತ ಹೇಳ್ತಾರೆ ಸರ್. ಅದು 10 ಗಂಟೆಗಾದ್ರೂ ಬರ್ತಾರೆ ಸರ್ ಅವರು. 10 ಗಂಟೆ 9 ಗಂಟೆ ಆದ್ರೂ ನಮ್ಮ ಮನೆ ಹತ್ರನೇ ಇರ್ತಾರೆ. ನಾನು ನೋಡೋದು ಒಬ್ಬ ಇಂಟಿ. ಏನನ್ನ ಹೆಚ್ಚು ಕಡಿಮೆ ಆದ್ರೆ ನನ್ನ ಮಕ್ಕಳಿಗೂ ನನಗೆ ಯಾರು ಆಗ್ತಾರೆ? ಎಷ್ಟು ಜನ ತಗೊಂಡಿದ್ದಾರೆ ಬಡಾವಣೆಯಲ್ಲಿ? ಜಾಸ್ತಿ ಜನ ತಗೊಂಡವ್ರು ಕಟ್ಟಲ್ಲ. ಏನ್ ಮಾಡ್ಕೊಂತೀರ ಮಾಡ್ಕೊಡ್ರಿ, ಇವಾಗೆ ತಂದ್ಕೊಡ್ರಿ ಅಂತ ಇದಾರೆ. ಕೆಲವರು ಹೆಂಗಂದ್ರು ಹಂಗೆ ಮಾತಾಡ್ತಾರೆ ಸರ್. ಅವ್ರು ಕೆಲವ್ರು ಹೆಂಗಂದ್ರೆ ಹಂಗೆ ಹೊರಟಾಗಿ ಮಾತಾಡ್ತಾರೆ. ಅವ್ರ ಹಂಗೆ ಮಾತಾಡಂಗಿಲ್ಲ, ಅಧಿಕಾರ ಅವ್ರಿಗಿಲ್ಲ. ಅವ್ರು ಎಷ್ಟು ಲೋನ್ ಕೊಟ್ಟಿದಾರೋ ಅಷ್ಟೇ ಮಾತಾಡ್ಬೇಕು. ಅವರು ಹಂಗೆಲ್ಲ ಮಾತಾಡಲ್ಲ. ಅವರು ಅದ್ಗೆಟ್ಟು ಇಲ್ಲ ನೀವು ಕಟ್ಲೇಬೇಕಮ್ಮ ಹಂಗೆ ಅಂತ ಹೇಳ್ತಾರೆ. ಮುತ್ತೂಟ್ ಫೈನಾನ್ಸ್ ಅಂತೂ ಕಾರ್ಡ್ಸ್ ಬಿಟ್ಬಿಡ್ತಾವ್ರೆ ಹಂಗೆ. ಈ ಫೈನಾನ್ಸ್ ಅವ್ರು ಏನಾದ್ರು ಕಿರುಕುಳ ಕೊಟ್ಟದಾಗಿಂದ ಮನೆ ಏನೋ ಯಾರಾದ್ರೂ ಖಾಲಿ ಮಾಡ್ಕೊಂಡು ಹೋಗಿರೋದು ಏನಾದ್ರು ನಡೆದಿದ್ಯಾ? ಇಲ್ಲಿ ನಡೆದೈತೆ ಸರ್. ರುಕ್ಸಾನ ಅಂತ ಹೋಗಿದ್ರು, ಇವಾಗ ತಿರ್ಗಾ ಬಂದವ್ರು. ಅವರು ಹೊರಟೋಗಿದ್ರು. 6 ತಿಂಗಳು 7 ತಿಂಗಳು ಹೊರಟೋಗಿದ್ರು. ಹೋಗಿ ಬಂದ್ರು. ಇವ್ರ ಬ್ಯಾಚಾಗೆ ಇರೋದು. ಅವ್ರು ಎಷ್ಟು ತಗೊಂಡಿದ್ರು ದುಡ್ಡು? ಅವರು ಏನು ಅಂತ 5 ಸಂಘದಲ್ಲಿ ತಗೊಂಡವ್ರೆ. ಇವ್ರ ಬ್ಯಾಚಾಗ ಅವ್ರೆ ಸರ್. ನಾವ್ ಹಾಕೊಂಡ್ ಕಟ್ಟಿದೀವಿ. RBL ಸರ್ ಒಪ್ಪಲ್ಲ. ಅವನು ಹೆಂಗಂದ್ರೆ ಹೊರಟಾಗಿ ಮಾತಾಡ್ತಾನೆ. ಎಷ್ಟು ಏನ್ ಅವ್ರ ಹೆಸರು? ಇವ್ರ ಮನೆ ಅನಿತಮ್ಮ ಮನೆಗೆ ಬೀಗ ಹಾಕಿದ್ರು ಮೊನ್ನೆ. ಅವ್ರ ಹೆಸರೇನು ಸರ್? ಬರ್ತಾರಲ್ಲ ಅವರು ಬಾಬ್ಜಾನ್ ಸರ್ ಅಂತ. ಫಸ್ಟ್ ಬ್ಲಾಕ್ ಇದು. ಈ ನಾಗಯ್ಯರೆಡ್ಡಿ ಬಡಾವಣೆಯಲ್ಲಿ 1,000 ಮನೆಗಳಿದೆ. ಆದರೆ ಮಹಿಳೆಯರು ಫೈನಾನ್ಸ್ ಎಲ್ಲ ತಗೊಂಡು ಪಾಪ ತುಂಬ ಕಷ್ಟದಲ್ಲಿ ಕೂಲಿ ಕಾರ್ಮಿಕರಾದ ಕೂಲಿಗಳು ಮಾಡಿ ಜೀವನ ಮಾಡ್ತಾ ಇದ್ದಾರೆ. ಗಂಡಂದರು ಒಂದು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಬಡತನದ ಫ್ಯಾಮಿಲಿ ಆವತ್ತಿಗೆ ಜೀವನ ನಡೆಸ್ಕೊಂಡು ಮಕ್ಕಳು ಮರಿಯನ್ನು ಸಾಕ್ಕೊಂಡು ಗಂಜಿ ಹಾಕ್ಕೊಂಡು ಇದ್ದಾರೆ. ಆದರೆ ಅನಿವಾರ್ಯ ಇರೋದಕ್ಕೆ ಫೈನಾನ್ಸಲ್ಲಿ ಒಂದೊಂದು ಸ್ವಲ್ಪ ಸಾಲ ತಗೊಂಡು ಜೀವನಿಸ್ತಾ ಇದ್ದಾರೆ. ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಕಷ್ಟವಾಗಿ ಜೀವನ ಮಾಡ್ತಾ ಇದ್ದಾರೆ. ಅಂಥ ಕಾರ್ಮಿಕರು ನಮ್ಮ ಒಂದು ನಾಗಯ್ಯರೆಡ್ಡಿ ಬಡಾವಣೆಯಲ್ಲಿ ಇಷ್ಟು ಜನದಲ್ಲಿ ಮಹಿಳೆಯರು ಭಾಳ ಕಷ್ಟಪಡ್ತಾ ಇದ್ದಾರೆ. ಸಾಲ ಅಂತ ನಾವು ಹೇಳುವುದಿಲ್ಲ, ಆದರೆ ಸ್ವಲ್ಪ ಕಾಲಾವಕಾಶ ಕೊಡಬೇಕು. ಈ ಥರ ಟಾರ್ಚರ್ಗಳೆಲ್ಲ ಕೊಟ್ಬಿಟ್ರೆ ಎಲ್ಲ ಮಹಿಳೆಯರು ಒಂದು ಒಕ್ಕೂಟ ಆಗಿ ಖಚಿತವಾಗೂ ನಾವು ಗಲಾಟೆ ಮಾಡ್ತೀವಿ ನೀವು ಬಂದರೆ. ಆದರೆ ನಮ್ಮ ಕಾಲಾವಕಾಶ ಕೊಡಿ. ನಾವು ಕಟ್ತೀವಿ ಕಟ್ಟಲ್ಲ ಅಂತ ನಾವು ಹೇಳೋದಿಲ್ಲ. ಹುಚ್ಚಾಗಿ ಬಂದು ಮಾತಾಡ್ಬಿಟ್ಟು ನಮಗೆ ಟಾರ್ಚರ್ಗಳು ಕೊಟ್ಟು 5-6 ಜನ ಮನೆಗಳೆಲ್ಲ ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರೆ. ಊರುಗಳು ಬಿಟ್ಟು ಹೊಟ್ಟೋಗ್ಬಿಟ್ಟಿದ್ದಾರಲ್ಲ, ಅದಕ್ಕೇನು ಮಾಡ್ತೀರಾ? ಆ ಮಕ್ಕಳು ಮನೆ ಗತಿ ಏನಾಗಬೇಕು? ಯಾರು ಊಟ ಹಾಕ್ತಾರೆ? ನಿಮ್ಮ ದುಡ್ಡು ಇವತ್ತಲ್ಲ ನಾಳೆ ಕಟ್ತೀವ್ರಿ. ನಮ್ಮ ಮಕ್ಕಳು ಏನನ್ನ ಹೆಚ್ಚು ಕಡಿಮೆಗಳಾದ್ರೆ ನೀವು ಆಗ್ತೀರಾ? ಊಟ ಹೇಗೆ? ತಿಂಡಿ ಹೇಗೆ? ಅವ್ರ ಜೀವನ ಹೇಗೆ? ಕಷ್ಟಕ್ಕೆ ತಾನೇ ನಾವು ತಗೊಂಡಿರೋದ್ರಿ.
ಇದ್ದೀವಲ್ರಿ, ದಿನ ಕೈ ಕಷ್ಟ ಪಡಬೇಕು, ಬಾಯಿ ತಿನ್ಬೇಕು. ಈ ಥರ ಏನಾದರೂ ತುಂಬ ಟಾರ್ಚರ್ ಕೊಟ್ಟಿದ್ದೆ ಆಯಿತು ಅಂದರೆ ಹೆಣ್ಮಕ್ಳೆಲ್ಲ ಒಂದು ಒಕ್ಕೂಟವಾಗಿ ಖಚಿತವಾಗೂ ಗಲಾಟೆ ಮಾಡ್ತೀವಿ. ನಮ್ಮ ಮಹಿಳೆಯರು ನಾವೆಲ್ಲ ಒಂದಾಗಿರಬೇಕು. ನಮ್ಮ ನಾಗಾರೆಡ್ಡಿ ಬಡಾವಣೆಯಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಇದೆ, ಇದನ್ನು ನಿಮಗೆ ತಿಳಿಪಡಿಸ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ನೀವು ನಮಗೆ 2ನೇ ಟೈಮ್ ನಮಗೆ ಕೊಡಬೇಕು. ನಿಮ್ಮ ಹೆಸರೇನಮ್ಮ? ಸವಿಜ್ಞಾ.